ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಕೋರ್ಟ್ ಇದೆ. ಇವಳು ರೋಹಿಣಿ ಕೋರ್ಟಿಗೆ ಬಂದಿದ್ದಾಳೆ. ಕೋರ್ಟಿಗೆ ಬಂದರೆ ಲಾಯರ್ಗಿಂತ ಚೆನ್ನಾಗೇ ವಾದ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಏನು ಪಾಯಿಂಟ್ ಹಾಕಿ ಮಾತಾಡ್ತಾಳೆ ಇವಳು. ಒಟ್ಟಿಗೆ ಮನೋಜನ್ನ ಬಿಟ್ಕೊಡ್ಬಾರ್ದು ಅನ್ನೋದು ಇವಳು ಇಂಟೆನ್ಷನ್ ಆಗಿದೆ. ಆದರೆ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಇವಳಿಂದ ಡೈವರ್ಸ್ ತಗೋಬೇಕು ಅಂತ ಅವರು ಸತಪ್ರಯತ್ನ ಮಾಡ್ತಿದ್ದಾರೆ. ಇವಳು ಫ್ರೆಂಡು ಪೂಜಾ, ಅಂದರೆ ರೋಹಿಣಿ ಫ್ರೆಂಡು ಪೂಜಾ, ಅವಳನ್ನು ಕೂಡ ಕೋರ್ಟಿಗೆ ವಿಟ್ನೆಸ್ ಆಗಿ ಕರೆದಿದ್ದಾರೆ. ಆದರೆ ಅವಳಿಗೆ ಇವಳು ವಿಟ್ನೆಸ್ ಆಗಿ ಬಂದಿರೋದ್ರಿಂದ ಇವಳಿಗೆ ನನ್ನ ಫ್ರೆಂಡು ವಿಟ್ನೆಸ್ ಆಗಿ ಬಂದಿದ್ದಾಳಲ್ಲ ಅಂತ ಸಿಟ್ಟು. ಆ ಸಿಟ್ಟಿಗೆ ನಾನೇ ವಾದ ಮಾಡ್ತೀನಿ ಅಂತ ನಿಂತುಬಿಟ್ಟಿದ್ದಾಳೆ. ಪೂಜಾ ಗಂಡ ಕೂಡ ಬಂದಿಯಾನೆ, ಅವನನ್ನು ಕೂಡ ಕೋರ್ಟ್ ಕಟ್ಕಟ್ಟೆ ಕರಿಬೇಕು ಅಂತ ಇವಳದು ಕಲ್ಯಾಣಿದು ಹಠ ಆಗಿದೆ. ಹಾಗಾಗಿ ಅವಳನ್ನು ಕರಿಬೇಕಂತೆ. ಕರಿಯೋಕ್ಕೆ ಜಡ್ಜು ಒಪ್ತಾರ ನೋಡಬೇಕು. ಅದಕ್ಕೆ ಮುಂಚೆ ಮನೋಜ ಅವನು ಪೆದ್ದನೇ ಆ ಕಡೆ ರೋಹಿಣಿಗೆ ಏನಾರು ಕೇಳಿದ್ರು ಹ್ಞೂ ಅಂತಾನೆ, ಈ ಕಡೆ ಅವ್ರ ಅಮ್ಮ ಏನಾರು ಕೇಳಿದ್ರು ಹ್ಞೂ ಅಂತಾನೆ, ಅಥವಾ ಅವರ ಜಡ್ಜ್ ಏನಾರು ಕೇಳಿದ್ರು ಹ್ಞೂ ಅಂತಾನೆ. ಯಾರು ಏನು ಕೇಳಿದ್ರು ಅದಕ್ಕೆ ಹ್ಞೂ ಹ್ಞೂ ಹೌದು, ಅದು ಹಂಗಾಯಿತು, ಅದು ಹಿಂಗಾಯಿತು, ಏನೇನೋ ಕತೆ ಹೇಳ್ತಾನೆ. ಅದು ಅವರಿಗೆ ಇರಿಟೇಷನ್ನು. ಇವನು ಕರೆಕ್ಟಾಗಿ ಪೆದ್ದನ್ನು ಮಾತಾಡ್ತಾನೆ, ಯಾವುದೂ ನೆಟ್ಟಿಗೆ ಮಾತಾಡಲ್ಲ. ಇವನಿಂದ ಏನು ಮಾಡೋದು ಅನ್ನೋದೇ ಅವ್ರ ಚಿಂತೆ ಆಗಿರುತ್ತೆ. ಆಮೇಲೆ ಐಶ್ವರ್ಯನೂ ಕೂಡ ಕೋರ್ಟಿಗೆ ಬಂದಿದ್ದಾಳೆ. ಶಾಂತಿ, ಐಶ್ವರ್ಯ, ಮೀನಾ ಮತ್ತು ರವಿ, ಆಮೇಲೆ ಸೂರ್ಯ ಎಲ್ಲ ಬಂದಿದ್ದಾರೆ. ಮತ್ತು ಅಜ್ಜಿ ಮಗ ಇಬ್ಬರನ್ನ ಬಿಟ್ಟು ಇನ್ನೆಲ್ಲ ಬಂದಿದ್ದಾರೆ. ಎಲ್ಲ ಬಂದು ಕೋರ್ಟಲ್ಲಿ ಕೂತಿದ್ದಾರೆ. ಇವಳಿಗೆ ಇರಿಟೇಷನಾಗಿ ಮಾತಾಡ್ತಾರೆ. ಶಾಂತಿ ಅಲ್ಲೇ ಬೈತಾ ಇರ್ತಾಳೆ, ಮನೆ ಹಾಳಿ ಇವಳು, ಅಂಥೋಳು ಇಂಥೋಳು ಅಂತ. ಜಡ್ಜು ಹಂಗೆಲ್ಲ ಬೈಬಾರ್ದಮ್ಮ, ಗೊತ್ತಾಗಲ್ವ ನಿಮಗೆ, ಇನ್ನೂ ಕೋರ್ಟ್ ಮುಂದಕ್ಕೆ ಹಾಕಬೇಕಾಗುತ್ತೆ, ಹಾಗೆ ಹೀಗೆ ಅಂತ. ಅತ್ತೆ ಕೂತ್ಕೊಳ್ಳಿ ಅಂತ ಮೀನ ಕೂರಿಸ್ತಾಳೆ. ಸೂರ್ಯ ಸಕ್ಕರೆ ಕೂತ್ಕೊ ಸುಮ್ಮನೆ ಅಂತಾನೆ. ಹಿಂಗೆ ಎಲ್ಲ ಸಮಾಧಾನ ಮಾಡ್ತಿರ್ತಾರೆ. ಆದರೆ ಅವಳು ಈ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ಅವ್ರನ್ನ ಸಿಕ್ಸೋಕ್ಕೆ ಓಡಾಡ್ತಾ ಇರ್ತಾಳೆ. ಅಲ್ಲಿ ಹೆಂಗ್ ಸ್ವಾಮಿ, ನಾವು ಲಾಯರು ಕೂಡ ಎಷ್ಟೇ ಪಾಯಿಂಟ್ ಹಾಕಿದ್ರೂ ಇವಳಿಗೆ ಇವಳನ್ನ ಬಾಯಿ ಮುಚ್ಚೋಕೆ ಆಗ್ತಾನೇ ಇಲ್ಲ ಅವರಿಗೆ. ಇವಳು ಯಾವ್ಯಾವುದೋ ಪಾಯಿಂಟಿಗೆ ಯಾವುದ್ಯಾವುದೋ ಸೇರಿಸ್ತಿದ್ದಾಳೆ. ಮಲೇಷಿಯಿಂದ ಬಂದ ಚಿಕ್ಕಪ್ಪ ಅಂತ ಹೇಳ್ಕೊಂಡು ಬಂದವನು ಕೂಡ ಕುರಿಕಾಯ ಅವನು ಅಂತೇಳಿ ಇಲ್ಲಿಯವನೇ ನನ್ನನ್ನು ಆ್ಯಕ್ಟಿಂಗ್ ಕೊಡಿಸ್ತೀನಿ ಅಂತೇಳಿ ಪೂಜಾ ಮತ್ತು ಕಲ್ಯಾಣಿ ಸುಳ್ಳು ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡಿಸಿದ್ದು. ಈ ಥರ ಆ್ಯಕ್ಟಿಂಗ್ ಮಾಡಿದರೆ ನಿನಗೆ ಅಲ್ಲೇ ಆ್ಯಕ್ಟಿಂಗ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತೇಳ್ಬಿಟ್ಟು ಈ ಥರ ಸುಳ್ಳು ಹೇಳಿ ಮಾಡಿಸಿದ್ದು ಅಂತೇಳಿ ಲಾಯರು ಕೂಡ ಅಲ್ಲಿ ವಾದ ಮಾಡ್ತಾಳೆ. ಹೆಂಗ್ ಸ್ವಾಮಿ, ನಾವು ಲಾಯರು ವಾದ ಮಾಡಿ ಅಲ್ಲೂ ಕೂಡ ಅದಕ್ಕೂ ಒಂದು ಏನಾದರೂ ಇಟ್ಟೇ ಇರ್ತಾಳೆ ರೋಹಿಣಿ. ಅಲ್ಲೂ ಏನಾದ್ರು ಒಂದು ಪಾಯಿಂಟ್ ಇಟ್ಟು ಅಲ್ಲೂ ಲಾಯರ್ ಬಾಯಿನ ಮುಚ್ಚಿಸೋಕ್ಕೆ ಓಡಾಡ್ತಿರ್ತಾಳೆ. ಲಾಯರು ಅಷ್ಟು ಸುಲಭ ಅಲ್ಲ, ಅವರು ತುಂಬ ಚೆನ್ನಾಗಿ ಓದ್ಕೊಂಡು ಬಂದಿರ್ತಾರೆ. ಇವಳಿಗೆ ಪಾಯಿಂಟ್ ಹಾಕೋದೇನು ಕಷ್ಟ ಆಗಲ್ಲ. ಈ ರೀತಿ ಇವತ್ತು ಕೋರ್ಟಲ್ಲಿ ವಾದ ವಿವಾದ ನಡೀತಾ ಇದೆ. ಹೆಂಗ್ ಸ್ವಾಮಿ ಲಾಯರು ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿದ್ರೂ ಅವಳನ್ನು ಬಾಯಿ ಮುಚ್ಚೋಕೆ ಆಯ್ತಾ ಇಲ್ಲ ರೋಹಿಣಿ. ಅವಳು ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕ್ತಲೇ ಇದ್ದಾಳೆ. ಆಮೇಲೆ ಮನೋಜನ್ನು ಸಿಕ್ಸ್ತಿದ್ದಾಳೆ. ಅಲ್ಲಿ ಮನೋಜ ಪೆದ್ದ ಅಂತೇಳ್ಬಿಟ್ಟು ಮನೋಜನ್ನು ಸಿಕ್ಸ್ತಿದ್ದಾಳೆ. ಪ್ರತಿಯೊಂದಕ್ಕೂ ಮನೋಜಿಗೆ ಹೇಳಿದೆ ಅಂತಾಳೆ. ಮನೋಜಿಗೆ ಪಾಪ ಏನು ಹೇಳಿರಲಿಲ್ಲ. ಇವಳು ದೆವ್ವ ಬರುತ್ತೆ ಅಂತೇಳಿ, ಮೈ ಮೇಲೆ ಭೂತ ಬಂದಿದೆ, ದೆವ್ವ ಬಂದಿದೆ ಅಂತೇಳಿ ಕಲ್ಯಾಣಿ ಅಂತ ಆ್ಯಕ್ಟಿಂಗ್ ಮಾಡ್ತಿದ್ಲು. ಅಷ್ಟು ಬಿಟ್ಟರೆ ಮನೋಜಿಗೆ ಆ ವಿಷಯಗಳೆಲ್ಲ ಹೇಳೇ ಇಲ್ಲ. ಅವನ ಹತ್ರ ದುಡ್ಡು ಇಷ್ಟು ಇವನಿಗೆ ಕೊಡೋಳು ಅಷ್ಟೇ, ಏನೇನೋ ಸುಳ್ಳು ಹೇಳ್ಬಿಟ್ಟು. ಅದು ಬಿಟ್ಟರೆ ಕಲ್ಯಾಣಿ ಫುಲ್ಲು ಫೇಕು. ಅವಳು ಏನು ಬರೀ ಮೋಸನೇ ಮಾಡಿದ್ದು ಇಲ್ಲಿವರೆಗೆ. ಅದರಲ್ಲೂ ವಾದಿಸ್ತಾನೇ ಇದ್ದಾಳೆ, ನಂದೇ ರೈಟು, ನಾನು ಮಾಡಿದ್ದೇ ಸರಿ. ಮನೋಜು ಗೊತ್ತಿತ್ತು, ನಮ್ಮ ಅತ್ತೆ ಬಜಾರಿ, ನಮ್ಮ ಅತ್ತೆ ಬೈತಾಳೆ ಅಂತೇಳ್ಬಿಟ್ಟು ಮನೋಜನೇ ಹೇಳಿದ್ದು. ಅಮ್ಮಂಗೆ ಹೇಳೋದು ಬೇಡ, ನಾವೇ ಏನಾರು ಮಾಡಿಬಿಡೋಣ ಅಂತೇಳಿ ಹಿಂಗೆಲ್ಲ ಹೇಳಿದ್ರು ಅಂತ ಏನೇನೋ ಸುಳ್ಳು ಹೇಳ್ತಾಳೆ. ಆದರೆ ಮನೋಜ ಅದ್ಯಾವುದು ಮಾಡೇ ಇರಲ್ಲ, ಅವನಿಗೆ ಅದೆಲ್ಲ ಗೊತ್ತೇ ಇಲ್ಲ ಹೇಳಬೇಕು ಅಂದರೆ. ಇಲ್ಲಿ ಪೂಜನ ಗಂಡನ್ನ ಕಟಕಟೆ ಮೇಕೆ ಕರೀತಾರೆ. ಕರೆದು ಕೇಳಿದಾಗ ಅಲ್ಲೂ ಕೂಡ ಸೂರ್ಯ ನನಗೆ ತುಂಬ ಸಹಾಯ ಮಾಡಿದ್ದಾರೆ, ನಿಮ್ಮ ಲವ್ವಿಗೆ ಸಪೋರ್ಟ್ ಮಾಡಿದಾರೆ ಯಾರು ಅಂತ ಕೇಳ್ತಾಳೆ. ನಮ್ಮ ಲವ್ವಿಗೆ ಸಪೋರ್ಟ್ ಮಾಡಿದವರು ಸೂರ್ಯ ಮತ್ತು ಮೀನಾ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಏನು ಹೇಳಿದ್ರು ಮಾಡ್ತೀರಾ ಅಂದರೆ, ಹ್ಞೂ ಏನು ಹೇಳಿದ್ರು ಮಾಡ್ತೀನಿ, ಅಷ್ಟು ಒಳ್ಳೆಯವರು ಅವರು, ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ನೋಡಿ, ನೋಟಿಸ್ ಪಾಯಿಂಟು, ಅವ್ರು ಸುಳ್ಳು ಹೇಳಿಸಿರ್ಬೋದಲ್ವ ಈ ವಿಷಯನ ಅಂತ ಅಲ್ಲೂ ಹೇಳಿಸ್ತಾಳೆ. ಇದು ಶಾಂತಿಗೆ ತುಂಬ ಸಿಟ್ಟು ಬರುತ್ತೆ. ಅಯ್ಯೋ ಮನೆ ಹಾಳಿ,
ನೀನು ಇವನಿಗೂ ಬೇರೆ ಸುಳ್ಳು ಹೇಳೋಂಗೆ ಮಾಡ್ತಾ ಇದೆಯಲ್ಲ, ನೀನು ಎಂಥ ಮನೆ ಹಾಳಿನೇ ನೀನು ಅಂದಾಗ ಜಡ್ಜು ಸುಮ್ಮನೆ ಕೂತ್ಕೊಳ್ಳಮ್ಮ, ಇಲ್ಲೇ ಇಷ್ಟು ಮಾತಾಡ್ತೀಯಲ್ಲ, ಇನ್ನು ಅಲ್ಲೇ ಹಿಂಸೆ ಕೊಟ್ಟಿದ್ದೀಯ ಸೊಸೆಗೆ ಅಂತ. ಅಯ್ಯೋ ಸ್ವಾಮಿ, ನನಗೆ ಇಟ್ಕೊಂಡು ಹೊಡೆದಿದ್ದಾರೆ ಸ್ವಾಮಿ, ಸಖತ್ತು ಹೊಡೆದಿದ್ದಾರೆ, ಕೋಲ್ ಮುರಿದೋಗೋರ್ಗು ಅಂತ ಹೇಳಿದಾಗ ಶಾಂತಿ ಅವತ್ತೊಂದು ವಿಷಯಕ್ಕೆ ಹೊಡೆದಿದ್ದು ಹೌದು ಅಂತ ಅವಳು ಅಂತಾಳೆ. ಮನೋಜ ಹೇಳ್ತಾನೆ, ಹೌದು ಸಖತ್ತಾಗಿ ಹೊಡೆದಿದ್ದು ನಿಜ ಮತ್ತೆ ಅಂತಾನೆ. ಪಾಯಿಂಟ್ ಯುವರ್ ಓನರ್ ಅಂತ ಹೇಳ್ಬಿಟ್ಟು ಲಾಯರು ಅಲ್ಲೂ ಕೂಡ ಜಡ್ಜು ಶಾಂತಿ ಕೂತ್ಕೊಳ್ಳಮ್ಮ, ನೀನು ಸುಮ್ಮನೆ, ನೀವು ಮಾಡೋದೆಲ್ಲ ಇವೇ ಕೆಲಸ, ಹತ್ತೆ ಅನ್ನಿಸ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ಅಂತೀರ ಅಂತೇಳ್ಬಿಟ್ಟು ಅಲ್ಲಿ ಬಾಯಿ ಮುಚ್ಚಿಸಿ ಕೂರಿಸ್ತಾಳೆ. ಆಮೇಲೆ ಜಡ್ಜು ಹೇಳ್ತಾರೆ, ನೋಡಿದ್ರೆ ಈ ಅಮ್ಮ ಎಲ್ಲದರಲ್ಲೂ ಅವ್ರವ್ರ ಪಾಯಿಂಟಿಗೆ ಹಾಕಿ ಅವ್ರವ್ರನ್ನ ಇದು ಮಾಡ್ತಿದ್ದಾಳೆ. ಇಲ್ಲಿ ಪೂಜಾ ಗಂಡಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಪೂಜನ ಗಂಡಿಗೆ ಸೂರ್ಯ ಎಲ್ಪ್ ಮಾಡಿರೋದ್ರಿಂದ ಪೂಜಾ ಗಂಡ ಬಂದು ಈ ಥರ ಹೇಳ್ತಿರ್ಬೋದು ಅಂತ ಹೇಳ್ತಾನೆ. ಆವಾಗ ಲಾಯರ್ ಎದ್ದು, ಹೆಂಗೆ ಸ್ವಾಮಿ ನಾವು ಲಾಯರ್ ಎದ್ದು, ಇಲ್ಲ ಸ್ವಾಮಿ, ಈ ಥರ ಇವಳು ಹೇಳಿಸ್ತಾ ಇರೋದು ಕಲ್ಯಾಣಿದೆ ಫುಲ್ ತಪ್ಪಿದೆ, ಇಲ್ಲಿ ಎಲ್ಲ ವಿಷಯದಲ್ಲೂ ಕಲ್ಯಾಣಿಂದು ತಪ್ಪು ಸಿಕ್ಕಿದೆ. ಅವಳು ಸುಳ್ಳು ಹೇಳಿ ಮದುವೆ ಆಗಿದ್ದು ಒಂದು ಕಡೆ, ಆದರೆ ಮಗ ಇದ್ದು ಸುಳ್ಳು ಹೇಳಿದ್ದಾಳೆ ಅದೊಂದು, ಆಮೇಲೆ ಮನೆಗೆ ಬಂದು ಚಿಕ್ಕಪ್ಪ ಅಂತ ಕರ್ಕೊಂಡು ಬಂದಿದ್ದು ಅದು ಒಂದು, ಮಲೇಷಿಯಾದಲ್ಲಿರೋದು ನಮ್ಮಪ್ಪ ಅಂತ ಹೇಳಿರೋದು ಅದು ಒಂದು, ಸಾಲು ಸುಳ್ಳು ಹೇಳಿದ್ದಾಳೆ ಮಹಾಸ್ವಾಮಿ ಅಂತ ಹೆಂಗೆ ಸ್ವಾಮಿ ನಾವು ಲಾಯರು ಹೇಳ್ತಾಳೆ. ಅವಳು ಹೇಳಿದಾಗ ಲಾಯರು ಆಯಿತು ಅಂತೇಳ್ಬಿಟ್ಟು ಅವನು ವಿಚಾರಣೆ ಮಾಡ್ತಾನೆ ಇರ್ತಾನೆ. ಆದರೆ ಇದು ಬಗೆಹರಿಲ್ಲ ಸಮಸ್ಯೆ, ಇನ್ನೂ ಬಗೆಹರಿಸ್ಬೇಕಾಗಿದೆ. ಎಲ್ಲ ಕಡೆ ಕೂಲಂಕುಷವಾಗಿ ವಿಚಾರಣೆಗಳು ನಡೆದ ಮೇಲೇ ತೀರ್ಪು ಕೊಡೋಕ್ಕಾಗೋದು. ಹಂಗಿರೋದ್ರಿಂದ ಇನ್ನೂ ಗಟ್ಟಿಯಾದ ಸಾಕ್ಷಿ ಆಧಾರಗಳು ಬೇಕು ಅಂತೇಳಿ ಜಡ್ಜಿನ ವಾದ ಆಗಿರುತ್ತೆ. ಅದಕ್ಕೆ ಈಗ ಸೂರ್ಯ ಇನ್ನೂ ಬಲವಾದ ಸಾಕ್ಷಿನ ತೊಗೊಂಡು ಬರಬೇಕು. ಪೂಜನ ಸಾಕ್ಷಿನೂ ಸಾಕಾಗ್ತಿಲ್ಲ, ಪೂಜನ ಗಂಡನ ಸಾಕ್ಷಿನೂ ಸಾಕಾಗ್ತಿಲ್ಲ ಜಡ್ಜಿಗೆ. ಇನ್ನೂ ಬಲವಾದ ಸಾಕ್ಷಿ ಬೇಕು ಅಂತೇಳಿ ಅವ್ರು ಕೇಳ್ತಾ ಇರೋದ್ರಿಂದ ಇನ್ನೂ ಬಲವಾದ ಸಾಕ್ಷಿ ಬೇಕೇ ಬೇಕು. ಆಮೇಲೆ ಅದು ಏನಾಗುತ್ತೆ ಅಂತ ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.